ಬಹಳ ಪ್ರಮುಖವಾಗಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಒಂದು ರೀತಿಯಲ್ಲಿ ಅವರಿಗೆ ಚಾಲೆಂಜ್ ಅಂತಾನೆ ಹೇಳ್ಬೋದು. ಪಕ್ಷಕ್ಕೆ ಬೂಸ್ಟ್ ಸಿಕ್ಕಿದೆ ಅಂತ ಕಾರ್ಯಕರ್ತರು ಕೂಡ ಹೇಳ್ತಿರ್ತಾರೆ. ಅದರ ಬೆನ್ನಲ್ಲೇ ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದೆ. ವಿಜಯೇಂದ್ರಗೆ ಹೈಕಮಾಂಡ್ ಟಾಸ್ಕ್ ಅನ್ನು ನೀಡಿದ್ದಾರೆ ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಪಕ್ಷಗಳು ಸೇರಿ ಎಲ್ಲೂ ಕೂಡ ಮತದಾನ ಆಗುವಂತ ಸಂದರ್ಭದಲ್ಲಿ ಮತಗಳು ಚದುರಬಾರದು ಅಂತ ಹೇಳಿ ಅವರಿಗೆ ನೋಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಹೈಕಮಾಂಡ್ ಟಾಸ್ಕ್ ಅನ್ನು ನೀಡಿದೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಮೈತ್ರಿಯಿಂದಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗೆಲುವಿಗಾಗಿ ಸೂಚನೆ ನೀಡಲಾಗಿದೆ. ಈವರೆಗಿನ ಲೆಕ್ಕಾಚಾರ ಬೇರೆ, ಇನ್ನು ಮುಂದಿನ ಲೆಕ್ಕಾಚಾರ ಬೇರೆ. ಬಿಜೆಪಿ ಪದಾಧಿಕಾರಿಗಳು ಶಾಸಕರು ಅಖಾಡಕ್ಕಿಳಿಯಬೇಕು. ಬಿಜೆಪಿಯ ಎಲ್ಲ 66 ಶಾಸಕರು ಹೊಸ ಜವಾಬ್ದಾರಿಗೆ ಸೂಚನೆಯನ್ನು ನೀಡಲಾಗಿದೆ. ಅಂತಂದ್ರೆ ನಿಮಗೆ ರಾಜ್ಯದಲ್ಲಿ ಒಟ್ಟು 28 ಕ್ಷೇತ್ರಗಳಿದೆ. ಲೋಕಸಭೆ 28 ಕ್ಷೇತ್ರಗಳು. ಆ 28 ಕ್ಷೇತ್ರಗಳಿಗೂ ಕೂಡ ತಲಾ 2 ಶಾಸಕರನ್ನ ನಿಯೋಜನೆ ಮಾಡಬೇಕು. ಅಲ್ಲಿತ್ಕೊಂಡು ಅವರು ವಿಚಾರ ಮಾಡಬೇಕು. ಜನರ ನಾಡಿ ಮಿಡಿತ ಯಾವ ರೀತಿ ಇದೆ ಗೊತ್ತಾಗಬೇಕು. ಅಲ್ಲಿತ್ಕೊಂಡು ಎಲ್ಲ ರೀತಿಯ ಕೆಲಸವನ್ನ ಮಾಡಬೇಕು. ಒಂದೊಂದು ಬೂತ್ನಲ್ಲಿ ಬೀಳುವಂಥ ಓಟುಗಳ ಲೆಕ್ಕವೂ ಕೂಡ ಬೇಕು. ಮುಂದಿನ 15 ದಿನಗಳಲ್ಲಿ ಶಾಸಕರ ಮತ್ತು ಕ್ಷೇತ್ರ ಪಟ್ಟಿಯನ್ನು ಸಿದ್ಧಪಡಿಸಲು ಸೂಚನೆಯನ್ನು ನೀಡಲಾಗಿದೆ. ಕ್ಷೇತ್ರಗಳಲ್ಲಿ ಫಲಿತಾಂಶ ಬರುವವರೆಗೂ ಕೂಡ ಕಾರ್ಯನಿರ್ವಹಣೆ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಲೈವ್ ನಲ್ಲಿ ಜನ ಆಗ್ತಿದ್ದಾರೆ. ಸುರೇಶ್, ವಿಜೇಂದ್ರಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿರೋದು, ಜೊತೆಗೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ತಲಾ 2 ಶಾಸಕರನ್ನು ನಿಲ್ಲಿಸಬೇಕು ಅಂತ ಏನೆಲ್ಲ ಇರುತ್ತೆ, ಕಾರ್ಯನಿರ್ವಹಣೆ ಹೇಗಿರುತ್ತೆ ಸುರೇಶ್? ದಿವಿತ್, ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನು ತಗೊಂಡಿರ್ತಕ್ಕಂಥದ್ದು. ಯಾವಾಗ ಲೋಕಸಭೆ ಚುನಾವಣೆ ಸನ್ನಿಹಿತ ಆಯಿತು ಅಲ್ಲಿಂದನೇ ಅಂದರೆ ಕಳೆದ 1 ತಿಂಗಳಿಂದಲೂ ಕೂಡ ಸಕ್ರಿಯವಾಗಿ ರಾಜ್ಯದ ನಾಯಕರ ಮೇಲೆ ಒಂದಷ್ಟು ನಿಗಾವನ್ನು ಇಡುವಂತಕ್ಕಂಥದ್ದು, ಜೊತೆಗೆ ರಾಜ್ಯ ನಾಯಕರು ಯಾವೆಲ್ಲ ರೀತಿಯಾಗಿ ಸಕ್ರಿಯರಾಗಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಂತಕ್ಕಂತಹ ಒಂದು ರಿಪೋರ್ಟನ್ನು ಪ್ರತಿ ವಾರನೂ ಕೂಡ ಕಲೆಕ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈಗ ವಿಜೇಂದ್ರಗೂ ಕೂಡ ಹೈಕಮಾಂಡ್ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅಂದರೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಪ್ಲಾನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲೇ ಈ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಪ್ರತಿ ಲೋಕಸಭಾ ಕ್ಷೇತ್ರಗಳು ಕೂಡ ಇಬ್ಬರಿಬ್ಬರು ಪ್ರಮುಖ ಶಾಸಕರನ್ನು ಕೂಡ ನಿಯುಕ್ತಿಯನ್ನು ಮಾಡಿ ಅವರ ಮೂಲಕ ಅಲ್ಲಿ ಅಂದರೆ ಬೂತ್ ಮಟ್ಟದಿಂದ ಹಿಡಿದು ಅಂತಿಮವರೆಗೂ ಕೂಡ ಕೊನೆಯ ಲೋಕಸಭೆಯವರೆಗೂ ಕೂಡ ಪ್ರತಿ ಕ್ಷೇತ್ರಗಳಲ್ಲಿಯೂ ಕೂಡ ಯಾವ ರೀತಿಯಾಗಿ ಮಾಸ್ಟರ್ ಪ್ಲ್ಯಾನ್ಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡಬೇಕು, ಮತ್ತು ಅಲ್ಲಿ ಯಾವ ರೀತಿಯಾಗಿ ಪ್ರತಿಸ್ಪರ್ಧಿಗಳಿದ್ದಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಅದಕ್ಕೆ ತಕ್ಕಂಥ ಸ್ಟ್ರಾಟಜಿಯನ್ನು ರೂಪಿಸೋ ಸಂಬಂಧಪಟ್ಟಂತೆ ಅಲ್ಲಿಯ ಶಾಸಕರು ರಾಜ್ಯ ನಾಯಕರಿಗೆ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ಅವರು ಕೂಡ ಏನೆಲ್ಲ ಆಗ್ತಾಯಿದೆ ಅಂತಕ್ಕಂತಹ ಆಗಾಗ್ಗೆ ರಿಪೋರ್ಟ್ಗಳನ್ನು ಕೊಡೋ ಮೂಲಕ ಅಲ್ಲಿ ಸಂಪೂರ್ಣವಾಗಿ ಕ್ಷೇತ್ರವನ್ನು ಲೋಕಸಭೆ ಚುನಾವಣೆಗೆ ಎಷ್ಟು ಅಂದರೆ ಸಾಧ್ಯ ಆದಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಎಲ್ಲ ಅಂದರೆ ಇತರೆ ಪಕ್ಷಗಳಿಂದಲೂ ಕೂಡ ಮತಗಳನ್ನು ಸೆಳೆಯುವಂಥ ತಂತ್ರಗಾರಿಕೆಯನ್ನು ನಡೆಸಬೇಕಾಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದಷ್ಟು ಟಾಸ್ಕನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ ವಿಜೇಂದ್ರ ಅವರು ಕೂಡ ಸ್ಥಳೀಯವಾಗಿ ಎಲ್ಲ ಶಾಸಕರಿಗೂ ಕೂಡ ಪ್ರತಿ ಲೋಕಸಭಾ ಕ್ಷೇತ್ರಗಳು ಇಬ್ಬರಿಬ್ಬರು ಶಾಸಕರನ್ನು ನಿಯೋಜನೆ ಮಾಡ್ತಕ್ಕಂಥದ್ದು. ಈಗಾಗಲೇ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬರನ್ನು ಪ್ರಭಾರಿಯನ್ನಾಗಿ ಕೂಡ ನೇಮಕವನ್ನು ಮಾಡಿದ್ದಾರೆ. ಅವರು ಕೂಡ ಅಲ್ಲಿಯ ಆಗು ಹೋಗುಗಳು ಚಿತ್ರಣಗಳ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲೇ ಇದ್ದು ಇನ್ನೊಂದು ವಾರ ಅಷ್ಟೇ ದಿವೇತ್ ಇದಾಗ್ತಿದ್ದಂತೆ ಕ್ಷೇತ್ರಗಳಲ್ಲೇ ಉಳಿದು ಅಲ್ಲಿಯೇ ತಂತ್ರಗಾರಿಕೆಗಳನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲೇ ಇದ್ದು ಎಲ್ಲರ ಜೊತೆಗೆ ಬೆರೆತು, ಯಾಕೆಂದರೆ ಎಲ್ಲೂ ಕೂಡ ಮತಗಳು ಚೆದರಾಗಬಾರ್ದು. ಯಾಕೆಂತಂದರೆ JDS ಮತ್ತು BJP ಮೈತ್ರಿಯಿಂದಾಗಿ ಕೆಲವು ಕಡೆ ಸ್ಥಳೀಯವಾಗಿ ಒಂದಷ್ಟು ವಿರೋಧಗಳು ವ್ಯಕ್ತ ಆಗಬಹುದು ಕಾರ್ಯಕರ್ತರ ಜೊತೆ. ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ ಕ್ರೋಢೀಕರಣದ ನಿಟ್ಟಿನಲ್ಲೇ ಮೈತ್ರಿಯನ್ನು ಮಾಡಿರ್ತಕ್ಕಂಥದ್ದು. ಆ ಮತ ಕ್ರೋಢೀಕರಣದ ಮೂಲಕವೇ ಹೆಚ್ಚು ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈ ಕಾರ್ಯತಂತ್ರವನ್ನು ಯಶಸ್ವಿ ಮಾಡೋದಕ್ಕೆ ಅಂತಲೇ ವಿಜೇಂದ್ರ ಹಾಗೆ ಹೈಕಮಾಂಡ್ ನಾಯಕರು ಹೊಸ ಟಾಸ್ಕಿಗೆ ಮುಂದಾಗಿರ್ತಕ್ಕಂಥದ್ದು. ದಿವೇತ್, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಮೈತ್ರಿ ಸಕ್ಸಸ್ಸನ್ನು ಪಡಿತಾರೆ ವಿಜೇಂದ್ರ ಅವರು ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೆಹಕರ್ನಲ್ಲಿ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಫೆಬ್ರವರಿ 14ರಿಂದಲೇ ಪ್ರಾರಂಭವಾಗಿ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಸದ್ಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿವಿಧ ಅಭಿಷೇಕಗಳನ್ನು ಕೂಡ ನೆರವೇರಿಸಲಾಗಿದೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಾಲ್ಕಿ ತಾಲೂಕಿನ ಮೆಹಕರ್ ಗ್ರಾಮದಲ್ಲಿ ಪೂಜ್ಯ ಶ್ರೀ ಗುರು ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಅಂತ ಹೇಳ್ಬೋದು. ಕಳೆದ 10 ದಿನಗಳಿಂದ
ಈ ಒಂದು ಜಾತ್ರಾ ಮಹೋತ್ಸವ ನಡೆದ ಅಂತ ಹೇಳ್ಬೋದು. ಜಾತ್ರಾ ಮಹೋತ್ಸವದಲ್ಲಿ ರುದ್ರಾಭಿಷೇಕ ಇರ್ಬೋದು, ಮಹಾ ಪೂಜೆ ಇರ್ಬೋದು, ಅದೇ ರೀತಿ ದೀಪ ಉತ್ಸವ ಇರ್ಬೋದು, ಪಲ್ಲಕ್ಕಿ ಉತ್ಸವ ಇರ್ಬೋದು, ಸಾಕಷ್ಟು ಜಾತ್ರಾ ಉತ್ಸವ ನಿಮಿತ್ತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮೆಹಕರ್ ಮಠದ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಅಂತ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೆಹಕರ್ ಮಠದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಕಳೆದ 14ರಿಂದ 24ರವರೆಗೆ ನಡೀತಾ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಭಕ್ತ ಸಾಗರವೇ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಶ್ರೀಗಳ ಆಶೀರ್ವಾದ ಪಡೆದು, ಹಿಂದಿನ ಶ್ರೀಗಳ ಆಶೀರ್ವಾದ ಪಡೆದು, ಇವಾಗಿನ ಶ್ರೀಗಳ ಆಶೀರ್ವಾದ ಪಡೆದು ಭಕ್ತಾದಿಗಳು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.